ಇವತ್ತು ಟ್ರೇಡಿಂಗ್ ಆಪರ್ಚುನಿಟೀಸ್ ಎಲ್ಲಿತ್ತು ಮತ್ತು ಹೇಗೆ ತೊಗೊಂಡ್ವಿ ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಲೈವ್ ಬಂದಿದ್ದು 11:45 11:50 ಆಗಿ 10:45 10:50 ಆಗಿತ್ತು. ಆ್ಯಸ್ ಸನ್ ಆಸ್ ನಾವು ಲೈವ್ ಬಂದಾಗ ಅರೌಂಡ್ ಈ ಕ್ಯಾಂಡಲ್ ರನ್ ಆಗ್ತಾಯಿತ್ತು, 10:50 ಕ್ಯಾಂಡಲ್ ರನ್ ಆಗ್ತಾಯಿತ್ತು. ನಾವು ಬಂದಿದ ತಕ್ಷಣ ನಾವು ಏನು ಮಾಡಿದ್ವಿ, ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊಂಡ್ವಿ. ನೋಡಿ, ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಆ್ಯಂಡ್ ಈವನ್ ಸಪೋರ್ಟ್ಗೆ ಇದನ್ನು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡ್ವಿ. ಓಕೆನಾ? ಈ ಎರಡು ಟ್ರೆಂಡ್ ಲೈಟಾಗಿ ಮಾಡ್ಕೊಳ್ಳೋಣ ಆ್ಯಂಡ್ ಇದೊಂದು. ಓಕೆನಾ? ಆ್ಯಸ್ ಸನ್ ಆ್ಯಸ್ ನಮಗೆ ನಾವು ಅರೌಂಡ್ 20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. 20 ಮಿನಿಟ್ಸ್. ಈ ಬ್ರೇಕ್ಔಟ್ ಕ್ಯಾಂಡಲ್ ಆಗಿದ ತಕ್ಷಣ ರಿಟ್ರೇಸ್ಮೆಂಟ್ಗೆ ನಾವು ವೆಯ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬುಲ್ಲಿಶ್ ಕ್ಯಾಂಡಲ್ ಬಂತು. ಇನ್ನು ಈವನ್ ನಮಗೆ ವಾಲ್ಯೂಮು ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ನಾವು ಈಗ ನೆಕ್ಸ್ಟ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದ್ದಂಗೆ ನಾವು ಟ್ರೇಡ್ ತೊಗೊಂಡ್ವಿ. ಫಸ್ಟ್ ಟ್ರೇಡ್ ತೊಗೊಂಡ್ವಿ ಇಲ್ಲಿ ಆ್ಯಂಡ್ ನಾವು ಇಲ್ಲಿ ವೆಯ್ಟ್ ಮಾಡಿದ್ವಿ. ನಾವು ಸ್ಟಾಪ್ ಲಾಸ್ ಬಂದು ಈ ಟ್ರೆಂಡ್ ಲೈನ್ ಇದೆಯಲ್ಲ, ಈ ಗ್ರೀನ್ ಟ್ರೆಂಡ್ ಲೈನು, ಇದು ಕೆಳಗಡೆ ಬಂದರೆ ನಾವು ಎಕ್ಸಿಟ್ ಆಗಬೇಕು. ನಮ್ಮ ಟಾರ್ಗೆಟ್ಸ್ ಬಂದು 1:3 1:4. ಟಾರ್ಗೆಟ್ಸ್ ಹೇಗೆ ಇಕ್ತೀವಿ ಅಂದರೆ, ಈ ಟ್ರೆಂಡ್ ಲೈನು ಮತ್ತು ಈ ಟ್ರೆಂಡ್ ಲೈನ್ ಇದೆಯಲ್ಲ, ಈ ಬಿಟ್ವೀನ್ ಫಸ್ಟ್ ಕ್ಯಾಂಡಲ್ ಇದೆ ನೋಡಿ, ಇಲ್ಲಿ ಫಸ್ಟ್ ಇದು ಇಷ್ಟು ನಮ್ಮದು ಟಾರ್ಗೆಟ್ ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ತಗೊಂಡು ಈ ಲೈನ್ನ ಡ್ರ್ಯಾಗ್ ಮಾಡಿ ಬ್ರೇಕ್ಔಟ್ ಆಯ್ತಲ್ಲ ಆ ಝೋನಿಂದ ಇಡ್ಬೇಕು ನಾವು. ಓಕೆನಾ? ಇಕ್ಕಿದಾಗ ನಮಗೆ ಎಷ್ಟು ಬಂತು ಟಾರ್ಗೆಟು? ಅರೌಂಡು 24,920, ಅರೌಂಡ್ 25,900 ಅಂತ ಅಂದ್ಕೊಳ್ಳೋಣ. ನಾವೇನು ಮಾಡಬೇಕು, ಫಸ್ಟು ಇದು ನಮ್ಮ ಮ್ಯಾಕ್ಸಿಮಮ್ ಟಾರ್ಗೆಟ್. ನಮ್ಗೆ ಯಾವಾಗ ಈ ಥರ ಫಾರ್ಮೇಷನ್ ಆಗುತ್ತೆ, ಲೈಕ್ ಎ ಟ್ರಯಾಂಗಲ್ ಇದೆ ನೋಡಿ, ಇದು ಟ್ರಯಾಂಗಲ್, ಸಿಮೆಟ್ರಿಕ್ ಟ್ರಯಾಂಗಲ್ ಥರ ಇದೆ. ಅದಕ್ಕೋಸ್ಕರ ನಾವು ಈ ಟಾರ್ಗೆಟ್ನ ಇಡಬೇಕು. ಆ್ಯಂಡ್ ಫಸ್ಟ್ ನಮ್ಮ ಟಾರ್ಗೆಟ್ ಬಂದು ಏನು ಹೇಳಿ, ಫಸ್ಟ್ ಡೇ ಹೈ ಕ್ಯಾಂಡಲ್ ಇದೆಯಾ ನೋಡಿ, ಈ ಡೇ ಹೈ ಕ್ಯಾಂಡಲ್ ಫಸ್ಟ್ ಟಾರ್ಗೆಟ್. ಅದಾದಮೇಲೆ ಪ್ರೀವಿಯಸ್ ಡೇ, ಆಮೇಲೆ ನಮಗೆ ಟಾರ್ಗೆಟ್ ಇದ್ದಿದ್ದು 24,900. ಅರೌಂಡ್ ನಾವು ಇದನ್ನು 3 to 4 ಟೈಮ್ಸ್ ಟ್ರೇಡ್ ಮಾಡಿದ್ದೀವಿ ಇವತ್ತು. ಓಕೆನಾ? ನಾವು 4 ಟೈಮ್ಸ್ ಟ್ರೇಡ್ ಮಾಡಿದಾಗ ನಮ್ಗೆ ಅರೌಂಡು 1:4 ನಾವು ಟಾರ್ಗೆಟ್ನ ಅಚೀವ್ ಮಾಡಿರೋದು. ಆ್ಯಂಡ್ ನಾವೇನಕ್ಕೆ 1:4 ಅಚೀವ್ ಮಾಡಿದ್ದೀವಿ ಅಂದರೆ, ಆ್ಯಸ್ ಸನ್ ಆಸ್ ನಾವು ಇಲ್ಲಿ ಬೈ ಮಾಡಿದಾಗ ಮಾರ್ಕೆಟ್ ಸ್ವಲ್ಪ ರಿಟ್ರೆಸ್ ಆಯಿತು. ಪುನಃ ಮಾರ್ಕೆಟ್ ನಮಗೆ ಮೂವ್ ಆದಾಗ ಅರೌಂಡು ನಮಗೆ ಇನ್ ದ ಮನಿ 24 ಪಾಯಿಂಟ್ಸ್ ಬಂದಿದೆ. ಓಕೆನಾ? ಆ್ಯಂಡ್ ಪುನಃ ರಿಟ್ರೆಸ್ ಆಗಿದೆ. ನಮಗೆ ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲ. ಆ್ಯಂಡ್ ಈವನ್ ಇಲ್ಲಿ ಆ್ಯಸ್ ಸನ್ ಆಸ್ ನಮಗೆ ಡಬಲ್ ಬಾಟಮ್ ಬಂದಿದ ತಕ್ಷಣ ನಾವು ಪುನಃ ಬೈ ಮಾಡಿದ್ವಿ. ಪುನಃ ಇಲ್ಲಿ ಅರೌಂಡ್ 20 ಪಾಯಿಂಟ್ಸ್ ಸಿಕ್ಕಿತು. ಪುನಃ ಎಕ್ಸಿಟ್ ಆದ್ವಿ. ಪುನಃ ರಿಟ್ರೇಸ್ಮೆಂಟ್ ಆಗಿ ಪುನಃ ಡಬಲ್ ಬಾಟಮ್ ಬಂತು. ಪುನಃ ಇಲ್ಲಿ ರಿಟ್ರೇಸ್ ಆದಾಗ ಒಂದು ತೊಗೊಂಡ್ವಿ. ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿರೋದು ನಮಗೆ ಅರೌಂಡ್ 80 ಪಾಯಿಂಟ್ಸ್ ಏನೋ ಮೂವ್ ಆಗಿದೆ. ಮೆಜರ್ ಮಾಡಿ ತೋರಿಸ್ತೀನಿ ನೋಡಿ. 87 ಪಾಯಿಂಟ್ಸ್ ಮೂವ್ ಆಗಿದೆ. ನಮ್ಗೆ ಅದರಲ್ಲಿ 80 ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ರು, ನಮಗೆ ನಾವು ತೊಗೊಂಡಿರೋ ಸ್ಟ್ರೈಕ್ ಪ್ರೈಸಲ್ಲಿ ಅರೌಂಡ್ 55 ಪಾಯಿಂಟ್ಸ್ ಬಂದಿದೆ. ಅರೌಂಡ್ 95 to 155 ಬಂದಿದೆ ಪಾಯಿಂಟ್ಸು. ಅದಕ್ಕೋಸ್ಕರ ನಾವು ಇವತ್ತು ಒಂದೇ ಫಾರ್ಮ್ ಆಗಿದೆ, ಯಾವುದೇ ಥರ ಎಕ್ಸ್ಟ್ರಾ ಇಲ್ಲ, ನಾವು ತೊಗೊಂಡಿಲ್ಲ. ಆ್ಯಂಡ್ ಈವನ್ ನಾವು ಲೈವ್ ಸ್ಟ್ರೀಮಿಂಗಲ್ಲಿ ನಾವು ಕೊಟ್ಟಿದ್ದು ಇಲ್ಲಿ ಟ್ರೇಡ್ ತೊಗೊಂಡೆ, ಅರೌಂಡ್ ಇಲ್ಲಿಗೆ ಎಕ್ಸಿಟ್ ಆಗಿಬಿಟ್ಟಿದೆ ಲೈವ್ ಸೆಕ್ಷನ್. ಏನಕ್ಕೆ ಅಂದರೆ ಪವರ್ ಕಟ್ ಆಗಿದೆ. ನಾವು ಕೊಟ್ಟಿದ್ದು ಎಲ್ಲಿಂದ ಪುನಃ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಹೇಳೋದು, ಯಾವಾಗಾದರೂ ಟ್ರೇಡ್ಸ್ ತೊಗೋಬೇಕಾದ್ರೆ ರಿಸ್ಕ್ ರಿವಾರ್ಡ್ ನೋಡಿ. ರಿಸ್ಕ್ ಎಷ್ಟಿರುತ್ತೆ, ಏನಕ್ಕೆ ತಗೋತಾ ಇದ್ದೀವಿ ಟ್ರೇಡಿಂಗ್ಸು, ಪ್ರತಿಯೊಂದು ನೀವು ತಿಳ್ಕೊಬೇಕು. ಆ್ಯಂಡ್ ನಮಗೆ ಈಸಿಲಿ ನಮಗೆ ಡೇ ಹೈ ಗಂಟ ಹೋಗ್ಬಿಡುತ್ತೆ. ಯಾಕಂದರೆ ನಮಗೆ ಅರೌಂಡ್ ಫಸ್ಟ್ 1.5 ಅವರ್ 2 ಅವರ್ಸ್ ಗಂಟ 1.5 to 2 ಅವರ್ಸ್ ಗಂಟ ಕನ್ಸಾಲಿಡೇಟೆಡ್ ಆಗಿ ಆಮೇಲೆ ಬ್ರೇಕ್ಔಟ್ ಆಗಿರೋದ್ರಿಂದ ನಮಗೆ ಆರಾಮಾಗಿ ಸಿಗುತ್ತೆ. ಆ್ಯಂಡ್ ಫಸ್ಟ್ ಕ್ಯಾಂಡಲ್ ನಮಗೆ ಅರೌಂಡ್ 100 ಪಾಯಿಂಟ್ ಬಂದಿದೆ. ನಾನು ಎಷ್ಟೊಂದು ರೆಕಾರ್ಡಿಂಗ್ಸಲ್ಲಿ ನಿಮಗೆ ಹೇಳಿದ್ದೀನಿ. ಫಸ್ಟ್ 2-3 ಕ್ಯಾಂಡಲ್ಸಲ್ಲಿ ಯಾವಾಗ ನಮಗೆ ಇದು
100 ಪಾಯಿಂಟ್ಸ್ ಗಂಟ ಬಂದಿದೆ, ಆವಾಗ ನಮಗೆ ನಾವು ಯಾವಾಗಲೂ ಇದು ಮಾಡಬೇಕು, ಏನದು ವೆಯ್ಟ್ ಮಾಡಿ ಟ್ರೇಡ್ ತಗೋಬೇಕು. ಅದಕ್ಕೋಸ್ಕರ ನಾವು ಟ್ರೇಡ್ ತೊಗೊಂಡಿದ್ದು 11 o'clock ಹತ್ರ. 11 o'clock ತಗೊಂಡಿದ್ದು ನಾವು ಎಕ್ಸಿಟ್ ಆಗಿರೋದು ಅರೌಂಡು 2:45 3 o'clock ಎಕ್ಸಿಟ್ ಆಗಿರೋದು. ಓಕೆನಾ. ಆ್ಯಂಡ್ ಈವನ್ ನಾವು ಯಾವಾಗ ಟ್ರೇಡ್ಸ್ ತಗೋತಿದ್ದೀವಿ ಅಂತ ನಿಮಗೆ ಲೈವ್ ಮಾರ್ಕೆಟಲ್ಲಿ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಒಂದೇ ಇನಿಷಿಯೇಷನ್ ಟ್ರೇಡ್ ತೊಗೊಂಡಿರೋದು. ಬಟ್ ಇಲ್ಲಿ ಇನ್ ಬಿಟ್ವೀನ್ ನಾವು ಟ್ರೇಡ್ ತೊಗೊಂಡು ಎಕ್ಸಿಟ್ ಆಗಿದ್ದೀವಿ, ಟ್ರೇಡ್ ತೊಗೊಂಡು ಎಕ್ಸಿಟ್ ಆಗಿದ್ದೀವಿ. ಏನಕ್ಕೆ ಎಕ್ಸಿಟ್ ಆಗಿದ್ದೀವಿ ಅಂದರೆ, ಫಸ್ಟ್ ಒಂದ್ಸತಿ ಫಾರ್ಮ್ ಆಗಿದೆ ಇಲ್ಲೊಂದು ಲೋವರ್ ಹೈಯರ್ ಐ ಫಾರ್ಮ್ ಆದಾಗ ನೆಕ್ಸ್ಟ್ ಅದೇ ಪಾಯಿಂಟ್ ಬಂದಾಗ ನಮಗೆ ಈ ರಿಜೆಕ್ಷನ್ ಆಗಿದೆ ನೋಡಿ, ದೋಜಿ ಕ್ಯಾಂಡಲ್ ಬಂದಿದೆ. ಅದಕ್ಕೋಸ್ಕರ ಅಲ್ಲಿ ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿದ್ದಂಗೆ ನಾವು ಎಕ್ಸಿಟ್ ಆಗ್ತೀವಿ. ಪುನಃ ಬಾಟಮ್ ಬಂದಾಗ ಡಬಲ್ ಬಾಟಮ್ ಬಂದಾಗ ನಾವು ಪುನಃ ಅಲ್ಲಿ ಬೈ ಮಾಡಿ, ನೆಕ್ಸ್ಟ್ ಇಫ್ ಇನ್ ಕೇಸ್ ಅದು ಬ್ರೇಕ್ ನೋಡಿ, ಒಂದೇ ಬಿಗ್ ಕ್ಯಾಂಡಲ್, ಜಸ್ಟ್ ಈ ಒಂದು ಕ್ಯಾಂಡಲ್ ಅಲ್ಲಿ ಅರೌಂಡ್ ನಮಗೆ 20 ಪಾಯಿಂಟ್ಸ್ ಬಂದಿದೆ. ಈ ಕ್ಯಾಂಡಲ್ ನಮಗೆ ಒಳ್ಳೆ ಪ್ರಾಫಿಟ್ ಸಿಕ್ಕಿದೆ. ಈ 3 ಕ್ಯಾಂಡಲ್ಸ್ ಅರೌಂಡ್ 40 ಪಾಯಿಂಟ್ಸ್ ಬಂದಿದೆ. ಎಷ್ಟು 225, 230 ಆ್ಯಂಡ್ 235 ಕ್ಯಾಂಡಲಲ್ಲಿ ನಮಗೆ ಜಸ್ಟ್ 15 ಮಿನಿಟ್ಸಲ್ಲಿ 40 ಪಾಯಿಂಟ್ಸ್ ಬಂದಿದೆ. ಅದಕ್ಕೋಸ್ಕರ ಹೇಳೋದು, ನಾವು ಟ್ರೇಡ್ ಮಾಡಬೇಕಾದ್ರೆ ರಿಸ್ಕ್ ರಿವಾರ್ಡ್ ನೋಡಬೇಕು. ಮತ್ತು ನಮ್ಮ ರಿಸ್ಕ್ಗೆ ಅದಕ್ಕೆ ನಾವು ಓಕೆನಾ, ಅರೌಂಡ್ 1000 ರುಪೀಸ್ ರಿಸ್ಕ್ ತೊಗೊತಾ ಇದ್ರೆ ನಮಗೆ ರಿವಾರ್ಡ್ 200, 2000, 2500 ಬರ್ತಿದ್ಯಾ, 3000 ಬರ್ತಿದ್ಯಾ ಅಂತ ನೋಡಿ ತೊಗೋಬೇಕು. ಆ್ಯಂಡ್ ಮಾರ್ಕೆಟಲ್ಲಿ ನಾವು ಕರೆಕ್ಟಾಗಿ ಅನಲೈಸ್ ಮಾಡಿ ಟ್ರೇಡ್ ತೊಗೊಂಡ್ರೆ ಪ್ರತಿದಿನ ಟ್ರೇಡ್ ಸಿಗುತ್ತೆ. ಆ್ಯಂಡ್ ಈ ಇಂಡೆಕ್ಸಲ್ಲಿ ಅಂತಲ್ಲ, ನೀವು ಯಾವುದೇ ಒಂದು ಸ್ಟಾಕ್ಸ್ ತೊಗೊಂಡ್ರು ಮಂತ್ಲಿ 2 or 3 ಡೇಸ್ ಸಿಗದೆ ಬಿಟ್ಟರೆ ಮಿಕ್ಕಿದ ಎಲ್ಲ ದಿವಸನೂ ಟ್ರೇಡ್ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಫಸ್ಟು ನೀವು ಹೇಗೆ ಟ್ರೆಂಡ್ ಲೈನ್ ಹಾಕೊಳ್ಳೋದು ಪ್ರತಿಯೊಂದು ಕಲಿಬೇಕು ಅಂದರೆ ಲೈವ್ ಸ್ಟ್ರೀಮಿಂಗ್ ಬನ್ನಿ. ಲೈವ್ ಸ್ಟ್ರೀಮಿಂಗೆಲ್ಲ ಹೇಳ್ತಾ ಇರ್ತೀವಿ, ಈ ಟ್ರೆಂಡ್ನ ಡ್ರಾ ಮಾಡ್ತಾ ಇದೀವಿ, ಏನಕ್ಕೆ ಇಲ್ಲಿ ರಿಜೆಕ್ಷನ್ ಆಗಿದೆ ಆ್ಯಂಡ್ ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಪ್ರತಿಯೊಂದು ನಾವು ಈಗ ಎಕ್ಸ್ಪ್ಲೈನ್ ಮಾಡಿ ನಾನು ಟ್ರೇಡ್ ತೊಗೊಳ್ಳೋದು. ಯಾವುದೇ ರೀತಿ ನಿಮಗೆ ಡೈರೆಕ್ಟ್ ಬಂದಿದ ತಕ್ಷಣ ತೊಗೊತಾ ಇದ್ರು, ಅದು ತಗೊಂಡಾದ್ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಏನಕ್ಕೆ ತೊಗೊತಾ ಇದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಟ್ರೇಡ್ಸ್ ಕೊಟ್ಟಿರ್ತೀನಿ. ಟ್ರೇಡ್ಸ್ ಕೊಟ್ಟಿದ್ದೀನಿ ಅಂದರೆ ನಿಮಗೆ ಎಜುಕೇಷನಲ್ ಪರ್ಪಸ್, ನಿಮಗೆ ಏನೇನು ಸಪೋರ್ಟ್ ಬೇಕು ಪ್ರತಿಯೊಂದು ನಾವು ಲೈವ್ ಸ್ಟ್ರೀಮಿಂಗಲ್ಲಿ ಮಾಡ್ತೀವಿ. ಇಫ್ ಇನ್ ಕೇಸ್ ಏನಾದರೂ ಪವರ್ ಕಟ್ ಆದರೆ ಅದಕ್ಕೋಸ್ಕರ ನಾವು ಲೈವ್ ಸ್ಟ್ರೀಮಿಂಗಲ್ಲಿ ಎಕ್ಸಿಟ್ ಆಗಿದೆ ಬಿಟ್ಟರೆ ಇನ್ಯಾವುದೇ ಥರದ ನಾವು ಲೈವ್ ಸ್ಟ್ರೀಮಿಂಗಿಂದ ಎಕ್ಸಿಟ್ ಆಗಿರಲ್ಲ. ಏನಾದರೂ ಪರ್ಸನಲ್ ಎಮರ್ಜೆನ್ಸಿ ಇದೆ ಮಾತ್ರ ನಾನು ಲೈವ್ ಸ್ಟ್ರೀಮಿಂಗ್ ಮಾಡಿರಲ್ಲ. ಅದಕ್ಕೋಸ್ಕರ ಹೇಳೋದು, ಡೈಲಿ ಲೈವ್ ಸ್ಟ್ರೀಮಿಂಗ್ 9:30 10 o'clock ಅಷ್ಟರೊಳಗಡೆ ಸ್ಟಾರ್ಟ್ ಆಗುತ್ತೆ. ಟಿಲ್ 2:30 to 3 o'clock ಗಂಟೆ ಇರುತ್ತೆ. ಯಾವ ಟ್ರೇಡ್ ಸಿಗುತ್ತೆ ಪ್ರತಿಯೊಂದು ನಿಮಗೆ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ, ಲೈವ್ ಸ್ಟ್ರೀಮಿಂಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಾ ಇರೋರನ್ನ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಆ ನೋಟಿಫಿಕೇಷನ್ ನಿಮಗೆ ಅಪ್ಡೇಟ್ ಬರುತ್ತೆ, ಇದು ಲೈವ್ ಸ್ಟ್ರೀಮಿಂಗ್ ಬರ್ತಾ ಇದ್ದೀವಿ ಅಂತ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆದರೆ ನಿಮಗೆ ಪ್ಯಾಸಿವ್ ಇನ್ಕಮ್ ಮಾಡ್ಬೋದು. ಜಸ್ಟ್ ನೀವು 1 or 2 hours ನೀವು ಜಸ್ಟ್ ಕುಂತ್ಕೊಂಡ್ರೆ 2,000-3,000 ಆರಾಮಾಗಿ ಅರ್ನ್ ಮಾಡ್ಬೋದು. ನೀವು ಸ್ಟಾರ್ಟಿಂಗಲ್ಲಿ 1,000 ಅಂತ ಅರ್ನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಟ್ ದ ಎಂಡ್ ಆಫ್ 1 month or 2 months ನಿಮಗೆ ಗೊತ್ತಾಗುತ್ತೆ ದಟ್ ನೀವು ಚೆನ್ನಾಗಿ ಇನ್ವೆಸ್ಟ್ ಮಾಡ್ಬೋದು. ಜಸ್ಟ್ ಡೈಲಿ 1 hour ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಅಂತ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒಂದೇ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇಫ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.